ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು 5ನೇ ತರಗತಿಯ ಪದ್ಯಪಾಠ 1 ಭಾಗ 2 ಕನ್ನಡ ನುಡಿ ಕೆ ರಾಮೇಶ್ವರರವರು ಬರೆದಂತಹ ಕನ್ನಡ ನುಡಿ ಪದ್ಯವನ್ನು ನೋಡ್ತಾ ಸಾಗೋಣ ಬನ್ನಿ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ, ಚಿತ್ತವನ್ನಿಟ್ಟು ಆಲಿಸಿರಿ. ಇಲ್ಲಿ ಕೆ ರಾಮೇಶ್ವರರವರು ಬಹಳ ಸೊಗಸಾಗಿ ಪದ್ಯವನ್ನು ರಚಿಸಿದ್ದಾರೆ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ, ಇಲ್ಲಿ ಮಕ್ಕಳನ್ನು ಅವರು ಕರೆಯುತ್ತಿದ್ದಾರೆ. ಮಾತೊಂದು ಹೇಳುವೆ, ಚಿತ್ತವನ್ನಿಟ್ಟು ಆಲಿಸಿರಿ, ಗಮನವಿಟ್ಟು ಆಲಿಸಿರಿ ಅಥವಾ ಕೇಳಿರಿ. ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆಯು ತುಂಬಿಹುದು. ಕನ್ನಡ ನುಡಿಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ, ಕನ್ನಡ ಗುಡಿಯಲ್ಲಿ ಅಂದರೆ ನಮ್ಮ ಹೃದಯದ ಗುಡಿಯಲ್ಲಿ ಹೃದಯದ ಒಲುಮೆಯು ತುಂಬಿಹುದು. ನಮ್ಮ ಹೃದಯದ ಒಲುಮೆಯು ತುಂಬಿಹುದು. ನಮ್ಮ ಹೃದಯದ ಪ್ರೀತಿಯಲ್ಲಿ ಕನ್ನಡದ ಒಲುಮೆಯು ತುಂಬಿಹುದು. ಹಾಲಿನ ತೊರೆಯು ಸಕ್ಕರೆಯ ಮಳಲು, ಜೇನಿನ ಹನಿಯು ಅಲ್ಲಿಹುದು. ಕನ್ನಡದ ಪ್ರೀತಿಯಂತಹ ಹಾಲಿನ ತೊರೆಯು ಸಕ್ಕರೆಯ ಮಳಲು, ಜೇನಿನ ಸಿಹಿಯು ಅಲ್ಲಿಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯನ್ನು ನಾವು ಜನಪದದಲ್ಲಿ ನೋಡಬಹುದು. ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮವು ತಳತಳ ಅದರಲ್ಲಿ ಹೊಳೆಯುವುದು. ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಕೂಡ ತಳತಳ ಅದರಲ್ಲಿ ಹೊಳೆಯುವುದು. ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ಶರಣರು ರಚಿಸಿದ ವಚನಗಳೆಲ್ಲವೂ ಅಂದರೆ ಬಸವಣ್ಣನವರು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಇವರು ರಚಿಸಿದ ವಚನಗಳೆಲ್ಲ ನಮ್ಮ ಬದುಕಿನ ಅಮೃತ ಕಣಜಗಳಾಗಿವೆ. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಪುರಂದರದಾಸರು, ಕನಕದಾಸರು ಹಾಡಿರುವಂತಹ ಪದದಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳಂತಾಗಿವೆ. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ, ಬದುಕಿನ ತಿರುಳನ್ನು ಅರಿಯುತ್ತಾ. ಕೆ ರಾಮೇಶ್ವರರವರು ಬಹಳ ಸೊಗಸಾಗಿ ಮಕ್ಕಳನ್ನು ಕರೆದು ಕನ್ನಡವನ್ನು ಕಲಿಯಿರಿ, ಬದುಕಿನ ತಿರುಳನ್ನು ಅರಿಯುತ್ತಾ ಅಂದರೆ ಬದುಕಿನ ಸಾರವನ್ನು ಅರಿಯುತ್ತಾ ಅಂತ ಹೇಳಿದ್ದಾರೆ. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನೆಯ ಕಥೆಯನ್ನು ಬರೆಯುತ್ತಾ. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನೆಯ ಕಥೆಯನ್ನು ಬರೆಯುತ್ತಾ. ಈ ರೀತಿಯಾಗಿ ಬಹಳ ಸೊಗಸಾಗಿ ಕೆ ರಾಮೇಶ್ವರರವರು ಪದ್ಯವನ್ನು ಕನ್ನಡದಲ್ಲಿ ವರ್ಣಿಸಿದ್ದಾರೆ. ಇಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವಂತಹ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.